My dear friends, my dear masters, and my dear gods. ಪ್ರತಿದಿನ ನಾವು ನಮ್ಮ ಗುರುಗಳ ಒಂದು ಜ್ಞಾನಾಮೃತವನ್ನು ತಿಳ್ಕೊಂತ ಇದೀವಿ. ಅದ್ಭುತವಾಗಿ ಪ್ರತಿಯೊಬ್ಬರು ತನ್ನ ಗುರುನ ಸರಿಯಾಗಿ ಅರಿಬೇಕು. ಅದು ಫಸ್ಟ್ ಸ್ಟೆಪ್. ಅದು ಮೌಲಿಕವಾದದ್ದು, ಅದು ಫಂಡಮೆಂಟಲ್. ಅದು ಹೇಗೆ ಮಗು ತಾಯಿನ ಅರ್ಥ ಮಾಡ್ಕೊಳುತ್ತೆ ಗರ್ಭದಿಂದ, ಪ್ರತಿ ಸಾಧಕ ಕೂಡ ಪ್ರತಿ ಧ್ಯಾನ ಸಾಧಕ ಕೂಡ ಗುರುನ ಅರ್ಥ ಮಾಡ್ಕೋಬೇಕು. ಇವಾಗ ಮಗು ತಾಯಿನ ಅರ್ಥ ಮಾಡ್ಕೊಂಡಿದ್ರೆ ಏನಾದ್ರೂ ಬೆಳವಣಿಗೆ ಆಗುತ್ತಾ? ಮಗು ಬೆಳೆಯೋದೇ ಇಲ್ಲ. ಗರ್ಭದಲ್ಲೇ ಹೋಗ್ಬೋದು ಅಥವಾ ಭೂಮಿ ಬಂದ್ಮೇಲಾದ್ರೂ ಹೋಗ್ಬೋದು. ಗುರು ಅನ್ನೋ ತಾಯಿ ತರ, ತಾಯಿಗಿಂತ ಮಿಗಿಲು ಗುರು ಅನ್ನೋನು. ಮಗುವಿನ ಬೆಳವಣಿಗೆ ಹೇಗೆ ತಾಯಿ ಮೇಲೆ ಡಿಪೆಂಡ್ ಆಗಿದೆ. ಈ ದೇಹ ಬೆಳವಣಿಗೆ ಒಂದು ಎಲ್ಲಾ ತರಹದ ಬೆಳವಣಿಗೆ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಇವನ್ ಆಧ್ಯಾತ್ಮಿಕವಾಗಿ ತಾಯಿಯ ಪಾತ್ರ ಅಪಾರವಾಗಿರುತ್ತೆ. ಅದೇ ತರ ಆ ಗುರು, ನಾವು ನಮ್ಮ ಒಂದು ಆಧ್ಯಾತ್ಮಿಕ ಬೆಳವಣಿಗೆಗೆ ಗುರು ಪಾತ್ರನೇ ಫಸ್ಟ್. ಗುರು ಏನಂತ ಅರ್ಥ ಮಾಡ್ಕೋಬೇಕು ನಾವು. ಬೇರೆ ನೆಕ್ಸ್ಟ್ ಬೇಕು, ಬೇರೆವೆಲ್ಲ, ಬಟ್ ಫಸ್ಟ್ ಈಸ್ ಫಸ್ಟ್. ಈ ಒಂದು 365 ಜ್ಞಾನಾಮೃತದಲ್ಲಿ ಅದ್ಭುತವಾಗಿ ನಮ್ಮ ಗುರು ಏನ್ ಹೇಳಿದ್ದಾರೆ, ನಮ್ಮ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರು ಏನ್ ಹೇಳಿದ್ದಾರೆ, ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಅವ್ರು ಹೇಳ್ತಕ್ಕಂಥ ಅದೇ ಜ್ಞಾನ ಬರ್ತಿದೆ ಇಲ್ಲಿ, ಬೇರೇನಿಲ್ಲ. ಫಿಲ್ಟರ್ ಇಲ್ಲ, ಮತ್ತೆ ಇಲ್ಲೇನು ಕಟ್ ಮಾಡೋದೇ ಇಲ್ಲ ಇಲ್ಲಿ. ಅದು ಸ್ವಲ್ಪ ತಗೊಳೋದು, ಇದು ಸ್ವಲ್ಪ ತಗೊಳೋದಿಲ್ಲ, ಎಲ್ಲ ಪರಿಪೂರ್ಣವಾಗಿ ತಗೊಳೋದು. ಅದೇ ಒಂದು ಈ 365 ದಿನದ ಉದ್ದೇಶ. ನಮಗೆ ಬೆಳವಣಿಗೆ ಬೇಕಾ? ಗುರುನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಮಗು ಬೆಳಿಬೇಕಂದ್ರೆ ಏನ್ ಬೇಕು? ಫಸ್ಟ್ ತಾಯಿ ಜೊತೆ ಸಂಬಂಧ, ತಾಯಿ ಜೊತೆ ಅವಿನುಭಾವ ಸಂಬಂಧ. ಹಾಗಾಗಿ ನಾವು ಕೂಡ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಬೆಳಿಬೇಕಂದ್ರೆ ಫಸ್ಟ್ ಗುರುನ ಅರ್ಥ ಮಾಡ್ಕೋಬೇಕು. ಸಂಪೂರ್ಣವಾಗಿ, ಪರಿಪೂರ್ಣವಾಗಿ ಅರ್ಥ ಆಗಕ್ ಸಾಧ್ಯ ಇಲ್ಲ. ಬಟ್ ನಮಗೇನ್ ಹೇಳಿದ್ದಾರೆ? ಯಾಕಂದ್ರೆ ಗುರು ಸ್ಥಿತಿಗೆ ಹೋದಾಗ ನಮಗೆ ಪರಿಪೂರ್ಣವಾಗಿ ಅರ್ಥ ಆಗುತ್ತೆ. ಅಟ್ಲೀಸ್ಟ್ ನಮಗೆ ಅವ್ರು ಏನ್ ಕೊಟ್ಟಿದ್ದಾರೆ, ನಮಗೆ ಏನ್ ಹೇಳಕ್ ಹೊರಟಿದ್ದಾರೆ, ನಮ್ಮ ಬೆಳವಣಿಗೆಗೆ ಏನ್ ಹೇಳಕ್ ಹೊರಟಿದ್ದಾರೆ, ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದು ಫಸ್ಟ್ ಸ್ಟೆಪ್. ಅದು ಇಲ್ಲ ಅಂದ್ರೆ ನಮ್ಮ ಬೆಳವಣಿಗೆ ಸರಿಯಾಗಿರೋದಿಲ್ಲ. ನೆನ್ಪಿಟ್ಕೊಳ್ಳಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್.